ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ತೊಗರಿ ಕೇಂದ್ರಗಳು ಏನು ಪ್ರಾರಂಭ ಮಾಡಿದ್ದಾವೆ. ಈ ತೊಗರಿ ಕೇಂದ್ರಗಳಲ್ಲಿ ಪ್ರತಿ ಕ್ವಿಂಟಲ್ಗೆ 2 ಕಿಲೋ ಸೂಟ್ ಮತ್ತು 100 ರೂಪಾಯಿ ಹಮಾಲಿ ಸುಲಿಗೆ ಮಾಡ್ತಿದ್ದು, ಈ ಸಂಬಂಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಕಂಪ್ಲೇಂಟ್ ಕೂಡ ದಾಖಲೆ ಮಾಡೀವಿ. ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿರೋ ಕಾರಣ ಇವತ್ತು ಪತ್ರಿಕಾ ಭವನದಲ್ಲಿ ನಾವು ಪತ್ರಿಕೆ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಒಂದು ಖಾಲಿ ಚೀಲಕ್ಕೆ 600 ಗ್ರಾಮ್ ಮಾತ್ರ ತಗೋಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಆದೇಶ ಅದ. ಬಟ್ ಇವರು ಮಧ್ಯವರ್ತಿಗಳು ಇವ್ರ ಜೊತೆ ಸೇರಿಕೊಂಡು 2 ಕಿಲೋ ಸೂಟು 100 ರೂಪಾಯಿ ಹಮಾಲಿ ಪ್ಲಸ್ 300 ರೂಪಾಯಿ 100 ರೂಪಾಯಿ 1 ಕ್ವಿಂಟಲ್ ನಿಂತು ನಮಗೆ ಲಾಸ್ ಆಲಾಗತ್ತದ. ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ ರೈತರಿಗೆ ಏನದ ನ್ಯಾಯ ಒದಗಿಸಿ ಕೊಡಬೇಕು ಅಂಥೇಳಿ ನಾವು ವಿನಂತಿ ಮಾಡ್ಕೊಳತ್ತೀವಿ. ಆ ಕಾರ್ಯದರ್ಶಿಗಳಿಗೂ ನಾವು ಸಂಪರ್ಕ ಮಾಡಿದಾಗ ನಮಗೆ ಮೇಲಾಧಿಕಾರಿಗಳು ಈ ರೀತಿ ಗೈಡ್ಲೈನ್ಸ್ ಅದ ರೀ, ಅದಕ್ಕೆ ನಾವು ತೊಗೋತೀವಿ ಅಂತ ಹೇಳ್ಕೊಂಡು ನಮಗೇನಾದ ಉತ್ತರ ಕೊಟ್ಟಿರ್ತಾರೆ. ಆ ಆಡಿಯೋ ಕೂಡ ನಮ್ಮ ಹತ್ರ ಇದೆ, ಅದು ಮಾಧ್ಯಮದವ್ರಿಗೆ ಕೊಡ್ತೀವಿ. ಇದು ಯಾವುದೇ ರೀತಿ ಸರ್ಕಾರದಿಂದ ಹಮಾಲಿ ಅದು ಗುತ್ತೇದಾರ ಬೇಸ್ ಮೇಲೆ ಬರ್ತಕ್ಕಂಥ ಹಣ ಇವರು ರೈತರ ಕಡೆಯಿಂದನೇ ಪ್ರತಿ ಕ್ವಿಂಟಲಿಗೆ 100 ರೂಪಾಯಿ ಇದು ಪಡೆಯೋ ಇಲ್ಲ. ಆದ ಕಾರಣ ಬರೀ 600 ಗ್ರಾಮ್ ಅಷ್ಟೇ ರೈತರ ಬಲ್ಲಿಂದ ಅವರು ಪ್ರತಿ ಒಂದು ಚೀಲಕ್ಕೆ ತಗೋಬೇಕು. ತಕ್ಷಣ ಏನದ ಇದು ಉಸ್ತುವಾರಿ ಮಂತ್ರಿಗಳು, ಅಧಿಕಾರಿಗಳು, ಫೆಡರೇಷನ್ ಅಧಿಕಾರಿಗಳು, APMC ಅಧಿಕಾರಿಗಳು ತನಿಖೆ ಮಾಡಿ ಸಂಬಂಧಪಟ್ಟವ್ರಿಗೆ ಏನಾದ ತಕ್ಷಣ ಅವರನ್ನು ಸೇವೆಯಿಂದ ಅಮಾನತು ಮಾಡ್ಬೇಕಂತೇಳಿ ಮಾಧ್ಯಮದ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಮಾಂತಗೌಡ ನಂದೇಳಿ, ಜಿಲ್ಲಾಧ್ಯಕ್ಷರು, ಕಲಬುರಗಿ. ಜಿಲ್ಲಾಧಿಕಾರಿಗಳು ಮೊನ್ನೆ 4 ಮಂದಿ ಅಧಿಕಾರಿಗಳು ಕಳಿಸ್ಯಾರ ಸರ್ ತನಿಖೆಗೆ ಅಂತೇಳಿ. ಈ ತನಿಖಾಧಿಕಾರಿಗಳೇ ಭ್ರಷ್ಟರು, ಇವರೇ ಸಮರ್ಪಕವಾಗಿ ತನಿಖೆನೇ ಮಾಡಿಲ್ಲ ಸರ್. ಅವರು ತನಿಖೆ ಈಗ ದೂರುದಾರ ಕರ್ಕೊಂಡು ಹೋಗಿ ತನಿಖೆ ಮಾಡ್ಬೇಕ್ರಿ. ಅವರು ದೂರುದಾರಿಗೆ ಬಿಟ್ಟು ಹೋಗಿ ಅವ್ರು ತನಿಖೆ ಮಾಡ್ಕೊಂಬಂದು ನಮಗೆ ರಿಪೋರ್ಟ್ ಕೊಡಲ್ಲಾಗ್ಯಾರ್ರಿ. ಅದು ನೀವು ಕೊಡ್ರಿ, ನಾವು ಮಾಧ್ಯಮದ ಮುಂದೆ ಇಡ್ತೀವಿ ಅಂತಂದ್ರೆ ನೋಡಮ್ರಿ ಅನ್ಕೋತ ನಮ್ಗೆ ರಿಪೋರ್ಟ್ ಕೊಟ್ಟಿಲ್ರಿ ಅವ್ರಿ. ನಾವು ಕೇಳೀವಿ ಸರ್, ಇವತ್ತು ಬೆಳಗ್ಗೆನೂ ಕೇಳೀವಿ ಸರ್. ಇನ್ನೂ 2-3 ದಿನ ಹೋಲ್ರಿ, ಮತ್ತೆ ನಾವು ತನಿಖೆ ಮಾಡ್ತೀವಿ ನಿಮ್ಮ ಸಮ್ಮುಖದಲ್ಲಿ ಅಂತಕ್ಕಂಥ ಉತ್ತರ ಕೊಟ್ಟಾರ ಸರ್. ಆಲ್ರೆಡಿ ಅವರು ಏನೂ ಇಲ್ಲ ಅಂತೇಳಿ ಬರ್ಕೊಂಬಂದಾರ ಸರ್. ಈಗ ಅಲ್ಲಿ ಚಾಲುವಾಗಿ ಒಂದು 6-7 ದಿವಸ ಆಯ್ತು ಸರ್. ಎಲ್ಲ ಕಡೆ ಆಲ್ಮೋಸ್ಟ್ ಒಂದು 50% ನಮ್ಮ ಜೋರಿಗೆ ಮತ್ತು ಯಡ್ರಾಮಿ ತಾಲೂಕದಾಗ ಚಾಲು ಆಗ್ಯಾವ ಸರ್. ಬಟ್ ಇದು ಚೈನ್ ಸಿಸ್ಟಮ್ ಎಲ್ಲ ಕಡೆ ನಡೆದವು ಸರ್. ಇದು ರೀ 100 ರೂಪಾಯಿ ಪ್ರತಿ ಕ್ವಿಂಟಲಿಗೆ 2-2.5 ಕಿಲೋ ಸೂಟ್ ತೊಗೋದು, ಮತ್ತು ದಲಾಲರು ಈ ರೈತರಿಗಿನ್ನ ದಲಾಲರದೇ ಮಾಲ್ ಹೆಚ್ಚಿಗೆ ತೊಗೊಳತ್ತಾರ ಸರ್. ಅಲ್ಲಿ ಅದಕ್ಕೆ ಯಾಕೆ ತೊಗೋತೀರಿ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಟ್ಟಾರ ಸರ್. ಏನಂತ ಉತ್ತರ ಕೊಟ್ಟಾರ್ರಿ, ಹಮಾಲಿ ರೊಕ್ಕ ಏನದ ಸರ್ಕಾರ 4-5 ತಿಂಗಳು ಆಗ್ತದ್ರಿ, ಈ ಸದ್ದ ಹಮಾಲ್ರು ನಿಂದ್ರಲ್ಲ, ಅದಕ್ಕೆ ನಾವು ರೈತರಿಂದ 100 ರೂಪಾಯಿ ತೊಗೋತೀವಿ ಅಂತ ಹೇಳ್ತಾರೆ ಸರ್. ಅವರು ವಾಪಸ್ ಕೊಡ್ತಾರೆ. ಅದೇ ಕೇಳಿದೆವು ಸರ್ ನಾವು. ಇಲ್ರಿ ಕೊಡಲ್ಲ ಅಂತಂದ್ರಿ. ಇದು ಯಾರು ಹೇಳ್ಯಾರ ಅಂತಂದ್ರೆ ಮೇಲಾಧಿಕಾರಿಗಳು ರೆಕಾರ್ಡಿಂಗ್ ಆದ್ರೆ ನಮ್ಮಲ್ರಿ, ಮೇಲಾಧಿಕಾರಿಗಳು ಹೇಳ್ಯಾರ ಅಂತ ಹೇಳ್ತಾರೆ ಸರ್. ಅವ್ರಿ ಇಷ್ಟು ನಮಗೆ ಉತ್ತರ ಕೊಟ್ಟಾರ್ರಿ. ಇದು ಸಮಗ್ರವಾಗಿ ತನಿಖೆ ಮಾಡಿ ಸಂಬಂಧಪಟ್ಟವರನ್ನು ಅವ್ರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ತಕ್ಷಣ ಅವರಿಗೆ ಜಾರಿಗೆ ಆಗುವಂತೆ ಸೇವೆಯಿಂದ ಅಮಾನತು ಮಾಡಬೇಕಂತ ನಾವು ವಿನಂತಿಸ್ಕೊಳ್ತೀವಿ.